ಅತ್ಯಂತ ಅಪಾಯಕಾರಿ ವೈರಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆ 100 ವರ್ಷಗಳಾಗಿವೆ. ಕಳೆದ 100 ವರ್ಷಗಳಲ್ಲಿ ಅನೇಕ ಅನಾಹುತಗಳನ್ನು ಎಸಗಿದ ಆರ್ಎಸ್ಎಸ್ನ ಉದ್ದೇಶ ಬಲಿಷ್ಠವಾದ ದೇಶ ಕಟ್ಟುವುದಲ್ಲ, ಬದಲಾಗಿ ಹಿಂದುತ್ವದ ಹೆಸರಲ್ಲಿ ಬ್ರಾಹ್ಮಣ ದೇಶದ ನಿರ್ಮಾಣ ಮಾಡುವುದು. ಸಂವಿಧಾನವನ್ನ ಬದಲಿಸಿ ಮನುಧರ್ಮದ ಶಾಸ್ತ್ರದ ಪುರಾತನ ಕಾನೂನುಗಳನ್ನ ಜಾರಿಗೆ ತರುವುದು. ಚಾತುರ್ವರ್ಣ ಪದ್ಧತಿಯು ಅಳವಡಿಸುವ ಮೂಲಕ ಬ್ರಾಹ್ಮಣರನ್ನ ಶ್ರೇಷ್ಠರನ್ನಾಗಿಸಿ ಉಳಿದವರನ್ನ ಕನಿಷ್ಠರನ್ನಾಗಿ ಮಾಡಿಸುವ ಉದ್ದೇಶ ಹೊಂದಿದೆ. ಇದರ ನೀಚತನದ ವಿರುದ್ಧ ಮಾತನಾಡಿದ ಅವರಿಗೆ ಅಮಾನೀಯವಾಗಿ ಕೊಲ್ಲುತ್ತಾರೆ, ಅದನ್ನು ತಡೆದು ಬ್ಯಾನ್ ಮಾಡಬೇಕು ಅಂತ ಒತ್ತಾಯಿಸಲಾಗಿದೆ. ಭಾರತದ ಅತ್ಯಂತ ಅಪಾಯಕಾರಿ ವೈರಸ್ ಆಗಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಗೊಂಡು 100 ವರ್ಷ ಕಳೆದ ನಂತರ ಅದು ಒಂದು ಬಲಿಷ್ಠ ದೇಶವನ್ನು ಕಟ್ಟದೆ ಹಿಂದೂ ಹೆಸರಿನಲ್ಲಿ ಇವತ್ತು ಬ್ರಾಹ್ಮಣ ನಾಡು ಕಟ್ಟಬೇಕಂತಕ್ಕಂಥ ನಿಟ್ಟಿನಲ್ಲಿ ಹೊರಟಿರ್ತಕ್ಕಂಥದ್ದು. ಇಲ್ಲಿಯ ಸಂವಿಧಾನವನ್ನು ಬದಲಾಯಿಸಿ ಮನುಸ್ಮೃತಿಯ ಆಧಾರದಲ್ಲಿ ಪುರಾತನ ಕಾನೂನುಗಳನ್ನು ಮತ್ತೆ ಜಾರಿಗೆ ತರಬೇಕು. ಶ್ರೇಣೀಕೃತ ಸಮಾಜವನ್ನು ವ್ಯವಸ್ಥಿತವಾಗಿ ಹಾಗೆ ಮುಂದುವರಿಬೇಕು. ಶ್ರೇಣೀಕೃತ ಸಮಾಜದಲ್ಲಿ ಒಂದು ವರ್ಗವನ್ನು ಬಲಿಷ್ಠನಾಗಿ, ಒಂದು ವರ್ಗ ಏನಪ್ಪ ಅಂದರೆ ಕನಿಷ್ಠನಾಗಿ, ಮತ್ತೊಂದು ವರ್ಗ ಶ್ರೇಷ್ಠನಾಗಿ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ RSS ಅದು ಬಹಳ ಮುತುವರ್ಜಿಯಿಂದ ಕಾಪಾಡಿಕೊಂಡು ಬಂದಿರತಕ್ಕಂಥದ್ದು. ಇಂಥದ್ದನ್ನು ಪ್ರಶ್ನೆ ಮಾಡಿದವರಿಗೆ ಹೀನಾಯವಾಗಿ ಕೊಲೆ ಮಾಡಿರ್ತಕ್ಕಂಥದ್ದು ಹಲವಾರು ಉದಾಹರಣೆಗಳಿರ್ತಕ್ಕಂಥದ್ದು. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಅಸ್ಪೃಶ್ಯತೆ ಬಗ್ಗೆ, ಸಮಾನತೆ ಬಗ್ಗೆ, ಮಹಿಳೆಯರ ಬಗ್ಗೆ, ಶೂದ್ರರ ಬಗ್ಗೆ, ಸತ್ಯದ ಬಗ್ಗೆ ಮಾತಾಡಿರ್ತಕ್ಕಂಥ ಗೌತಮ್ ಬುದ್ಧರನ್ನು ಮತ್ತು ಅವರ ಧರ್ಮವನ್ನು ಈ ದೇಶದಿಂದ ಓಡಿಸ್ತಕ್ಕಂಥ RSS ಮತ್ತು ಸಮಾಜದಲ್ಲಿ ಸಮಾನತೆಗಾಗಿ, ಸಾಮಾಜಿಕ ಸಮಾನತೆಗಾಗಿ ಧಾರ್ಮಿಕ ಕ್ರಾಂತಿ ಮಾಡಿರ್ತಕ್ಕಂಥ ಬಸವಣ್ಣನವರಿಗೆ ಏನಪ್ಪ ಅಂದರೆ ಕೊಲೆ ಮಾಡಿರ್ತಕ್ಕಂಥ RSS ಮತ್ತು ಈ ದೇಶ ಒಂದು ಬಲಿಷ್ಠ ರಾಷ್ಟ್ರವಾಗಬೇಕು, ಇಲ್ಲಿ ಎಲ್ಲರೂ ಸೋದರತೆಯಿಂದಿರಬೇಕು, ಇಲ್ಲಿ ಯಾರೂ ಜಾತೀಯತೆ ಮಾಡಬಾರ್ದು ಅಂತಕ್ಕಂಥ ಕನಸು ಕಂಡಿರ್ತಕ್ಕಂಥ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧಿಯನ್ನು ಕೊಲೆ ಮಾಡಿರ್ತಕ್ಕಂಥ ಚಿತ್ವಾನ್ ರಾಷ್ಟ್ರದ ಮೊಟ್ಟ ಮೊದಲಿಗೆ ಭಯೋತ್ಪಾದ ಹಾಕಿರ್ತಕ್ಕಂಥ ನಾಥೂರಾಮ್ ಗೋಡ್ಸೆಲಿಂದ ಕೊಲೆ ಆಗಿರ್ತಕ್ಕಂಥ ಮಹಾತ್ಮ ಗಾಂಧಿ, ಮತ್ತು ಇತ್ತೀಚಲಾಗಿ ಅದು ಗೌರಿ ಲಂಕೇಶ್ ಆಗಿರ್ಬೋದು, MM ಕಲಬುರ್ಗಿ ಆಗಿರ್ಬೋದು, ದಾಬೋಲ್ಕರ್ ಆಗಿರ್ಬೋದು, ಪಾನ್ಸಾರಿ ಆಗಿರ್ಬೋದು, ಇಂಥವ್ರು ಏನಪ್ಪ ಅಂದರೆ ಇಂಥವ್ರ ಕೊಲೆ ಮಾಡಿರ್ತಕ್ಕಂಥದ್ದು RSS. ಇದು ಏನಪ್ಪ ಅಂತಂದರೆ ಇವರಿಗೆ ಯಾರು ಪ್ರಶ್ನೆ ಮಾಡ್ತಾರ, ಸತ್ಯವನ್ನು ಯಾರು ಮಾತಾಡ್ತಾರ ಅಂಥವ್ರಿಗೆ ಏನಪ್ಪ ಅಂದರೆ ಹೀನಾಯವಾಗಿ ಕೊಲೆ ಮಾಡಿರ್ತಕ್ಕಂಥದ್ದು ನಿಟ್ಟಿನಲ್ಲಿ RSS ತನ್ನ ಅಜೆಂಡವನ್ನು ಮುಂದುವರಿಸ್ಕೊಂಡು ಬಂದಿರತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ನಾವೇ ದೇಶಭಕ್ತರು, ನಮ್ಮಿಂದಲೇ ದೇಶ ಅಂತಕ್ಕಂಥ ಹಸಿ ಸುಳ್ಳನ್ನು ಮಾತಾಡ್ತಾ, ಮತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಯಾರು ನಿಜವಾಗಿ ಇವತ್ತು ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ, ಅದು ಮಹಾತ್ಮ ಗಾಂಧಿ ಆಗಿರ್ಬೋದು, ಇವತ್ತು ನೆಹರೂರಾಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಇನ್ನೂ ಹಲವಾರು ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ಟಿರ್ತಕ್ಕಂಥವ್ರಿಗೆ ಅವಮಾನ ಮಾಡಿಕೊಂಡಿರ್ತಕ್ಕಂಥ ಒಂದು ಗುಂಪು ಕಟ್ಟಿರ್ತಕ್ಕಂಥ RSS ಅವ್ರಿಗೆ ಏನಪ್ಪ ಅಂದರೆ ಅವಮಾನ ಮಾಡ್ತಕ್ಕಂಥದ್ದು ಮುಂದುವರೆದಿರ್ತಕ್ಕಂಥದ್ದು. ಇದು ಏನಪ್ಪ ಅಂತಂದರೆ ಬಹುಶಃ ಇವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಇವರ ಭಾಗ ಇಲ್ಲ ಇರ್ತಕ್ಕಂಥದ್ದು. ನಾವು ಸ್ವಾತಂತ್ರ್ಯ ಚಳವಳಿಯ ಒಂದು ಅದರ ಚರಿತ್ರೆ ತೆಗೆದು ನೋಡಿದಾಗ, ಅದರ ಇತಿಹಾಸ ತೆಗೆದು ನೋಡಿದಾಗ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇವರು ಯಾರೂ ಭಾಗವಹಿಸಲಿರ್ತಕ್ಕಂಥದ್ದು. ಸ್ವಾತಂತ್ರ್ಯ ಚಳವಳಿಗಾರರನ್ನೇನಪ್ಪ ಅಂದರೆ ಬ್ರಿಟಿಷರು ಬಂಧಿಸಲಿಕ್ಕೆ ಏನಪ್ಪ ಅಂದರೆ ಸಹಕಾರ ಮಾಡಿರ್ತಕ್ಕಂಥದ್ದು ಹಲವಾರು ಚರಿತ್ರೆಗಳಲ್ಲಿ ಏನಪ್ಪ ಅಂದರೆ ನಾವು ಕಂಡುಕೊಂಡಿರ್ತಕ್ಕಂಥದ್ದು. ಇತ್ತೀಚಿನ ಇದರಲ್ಲಿ ಏನಪ್ಪ ಅಂದರೆ ಸುಳ್ಳನೇ ಏನಪ್ಪ ಅಂದರೆ ಉಸಿರಾಡುವ ಒಂದು ಶಕ್ತಿ ಅಂದರೆ RSS ಈ ದೇಶದ ಸಂವಿಧಾನದ ಆಶಯಗಳಾಗಿರ್ತಕ್ಕಂಥ ಏನು ಸಮಾನತೆ, ಪ್ರಜಾಸತ್ತಾತ್ಮಕ
ಸಮಾಜವಾದಿ ಮತ್ತು ಸಾರ್ವಭೌಮ ಗಣತಂತ್ರ ಇವುಗಳ ಮೌಲ್ಯಗಳನ್ನು ಏನಪ್ಪ ಅಂದರೆ ಸರ್ವನಾಶ ಮಾಡಿ ಮತ್ತೆ ಮನುಸಂತತಿಯ ಮನುಪರಿಣಿತ ವ್ಯವಸ್ಥೆಯನ್ನು ಜಾರಿಗೆ ತರಲತಕ್ಕಂಥ ವ್ಯವಸ್ಥೆ ಏನಪ್ಪ ಅಂದರೆ ಇವತ್ತು ಮಾಡಬೇಕಂತಕ್ಕಂಥ ನಿಟ್ಟಿನಾಗ ಇವತ್ತು RSS ಹೊರಟಿರ್ತಕ್ಕಂಥದ್ದು. ಇದನ್ನೇನಪ್ಪ ಅಂದರೆ ಇವತ್ತು ದೇಶದಲ್ಲಿರ್ತಕ್ಕಂಥ ನಾವೆಲ್ಲರೂ ಏನಪ್ಪ ಅಂದರೆ ಇವತ್ತು ಗಂಭೀರವಾಗಿ ಇದರ ಬಗ್ಗೆ ಆಲೋಚನೆ ಮಾಡಿ ಇದರ ಬಗ್ಗೆ ನಾವೇನಪ್ಪ ಅಂದರೆ ಚರ್ಚೆ ಮಾಡಬೇಕಾಗಿದೆ. RSS ಹಿಂದೂ ಪರವಾಗಿ ನಿಂತಿರ್ತಕ್ಕಂಥದ್ದು. ಇವತ್ತು RSSದವ್ರು ಏನಪ್ಪ ಅಂದರೆ ಇವತ್ತು ಅವರು ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಆಮೇಲೆ ಏನಪ್ಪ ಅಂತಂದರೆ ಇವರು ಏನಪ್ಪ ಅಂದರೆ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡ್ತಕ್ಕಂಥವ್ರು, ರಾಷ್ಟ್ರಗೀತೆಗೆ ಅವಮಾನ ಮಾಡ್ತಕ್ಕಂಥವ್ರು, ಮತ್ತು ಇವತ್ತು ಇವರು ಏನಪ್ಪ ಅಂದರೆ ಸಂವಿಧಾನಕ್ಕೆ ಒಪ್ಪಲಾರ್ತಕ್ಕಂಥವ್ರು. ಇವತ್ತೇನಂತಂದರೆ ಬಹುಶಃ ರಾಷ್ಟ್ರ ಯಾವ ರೀತಿ ಇಬ್ಬಾಗ ಆಯ್ತು ಅಂತಕ್ಕಂಥದ್ದು. ಇವೆಲ್ಲ ನಿಟ್ಟಿನಲ್ಲಿ ಏನಪ್ಪ ಅಂದರೆ ಇವತ್ತು ನಾವು ಬರೇ ರೋಡ್ ಮ್ಯಾಗ ಬೀದಿ ಮ್ಯಾಗ RSS ನಿಷೇಧ ಮಾಡಿರಿ ಅಂತ ಒತ್ತಾಯ ಮಾಡ್ತಕ್ಕಂಥ ಮುಂಚಿತವಾಗಿ ಅದರ ಬದಲಾಗಿ ನಾವು RSSನ ಅನಾಹುತಗಳನ್ನು RSS ಈ ದೇಶದಲ್ಲಿ 100 ವರ್ಷಗಳ ಸತತವಾಗಿ ಅದರ ಚಟುವಟಿಕೆಗಳೇನು ಅದು ಎಂಥ ರೀತಿಯ ಅನಾಹುತಗಳು ಮಾಡಿದೆ, ಎಂಥ ರೀತಿಯ ಘಟನೆಗಳು ಈ ದೇಶದಲ್ಲಿ ಜರುಗಲಿಕ್ಕೆ ಕಾರಣ ಆಗಿದ್ದಾರೆ ಅಂತಕ್ಕಂಥದ್ದು ಏನಪ್ಪ ಅಂದರೆ ಇವತ್ತು ನಾವು ಜನರಿಗೆ ಜಾಗೃತಿ ಮೂಡಿಸಬೇಕಾಗಿದೆ. ಈ ನಿಟ್ಟಿನಾಗ ಏನಪ್ಪ ಅಂತಂದರೆ ನಾವು ಬರುವ 30ನೇ ತಾರೀಕು ಅಂದರೆ ಬಹುಶಃ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧಿಯವರ ಪುಣ್ಯತಿಥಿ ಅಂದು ಏನಪ್ಪ ಅಂತಂದರೆ ಈ ದೇಶದ ಏನು RSS ಅದ ಇದಕ್ಕೇನಪ್ಪ ಅಂತಾರೆ ಒಂದು ನಿಟ್ಟಿನಾಗ ಏನಪ್ಪ ಅಂದರೆ ಇದರ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ದೇಶದಲ್ಲಿ ಈ ಸಂಘ ಏನು ಸಹಬಾಳ್ವೆಗೆ ಎಂಥ ಅಪಾಯಕಾರಿ ಇತ್ತು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಇದರ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಕಲಬುರಗಿ.